ಎಲ್ರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ಇನ್ನೊಂದು 4 ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಇವು ಟ್ರೂ ವ್ಯಾಲ್ಯೂ ಚಂದಾಪುರ ಔಟ್ಲೆಟಲ್ಲಿ ನಿಮಗೆ ಅವೈಲೇಬಲ್ ಇರೋ ಪ್ರೀ ಓನ್ಡ್ ಕಾರ್ಸು ಇನ್ನೊಂದು 4 ವೆಹಿಕಲ್ಸ್ ಬಗ್ಗೆ ಫೋಟೋಸ್ನ ಹಾಕ್ಬಿಟ್ಟು ನಾನು ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಒಂದು ಇಗ್ನಿಸ್ ವೆಹಿಕಲ್ ಬಗ್ಗೆ ನೋಡೋಣ. ಇನ್ನೊಂದು ಇಯಾನ್ ಡಿಲೈಟ್ ಪ್ಲಸ್ ಹುಂಡೈ ಇಯಾನ್ ಡಿಲೈಟು. ಮತ್ತು ಥರ್ಡ್ ಒನ್ ಬಂದ್ಬಿಟ್ಟು ಸ್ವಿಫ್ಟ್ ವೆಹಿಕಲ್ ಬಗ್ಗೆ ನೋಡೋಣ. ಇನ್ನೊಂದು ಫೋರ್ತ್ ವೆಹಿಕಲ್ ಬಂದ್ಬಿಟ್ಟು ವ್ಯಾಗನರ್ ವ್ಯಾರಂಟಿ ವೆಹಿಕಲ್. ಸೊ ಈ 4 ವೆಹಿಕಲ್ಸ್ ಬಗ್ಗೆ ನಾವು ಇವತ್ತು ಫೋಟೋಸ್ ನೋಡ್ತಾ ಆ ವೆಹಿಕಲ್ಸು ಫೀಚರ್ಸು ಡೀಟೇಲ್ಸು ಎಲ್ಲ ನೋಡ್ತಾ ಹೋಗೋಣ. ಸೊ ಈಗ ಬಂದ್ಬಿಟ್ಟು ಇಯಾನ್ ಡಿಲೈಟ್ ಪ್ಲಸ್, ಇದು ಪೆಟ್ರೋಲ್ ವೆಹಿಕಲ್ಲು, 2014 ಮಾಡಲ್ ಇದು. ಸೊ ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ಓಡಿರೋದು 33,100 ಕಿಲೋಮೀಟ್ರು ಓಡಿದೆ ವೆಹಿಕಲ್ಲು. ಸೊ ನಿಮಗೆ 16 ಮಾರ್ಚ್ 2025ವರೆಗೂ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಈ ವೆಹಿಕಲ್ಗೆ. ಸೊ ಇದಕ್ಕೆ ಸೆಕೆಂಡ್ ಕೀ ಆಲ್ಸೋ ಅವೈಲೇಬಲ್ ಇದೆ. ವೆಹಿಕಲ್ ಬಂದುಬಿಟ್ಟು ಅದರದ್ದೇನು ಮಾರುತಿ ಬ್ರ್ಯಾಂಡ್ ಆಗಿರೋದ್ರಿಂದ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ. ಫೀಚರ್ಸಿಗೆ ಬಂದರೆ ನಾವು ಇದು ಇಂಜಿನ್ ಬಂದುಬಿಟ್ಟು 800cc ಇಂಜಿನ್ ಇರುತ್ತೆ. 3 ಸಿಲಿಂಡರ್ಸ್ ಇರ್ತವೆ. ಪೆಟ್ರೋಲ್ ಇಂಜಿನ್ನು, IRDE ಪೆಟ್ರೋಲ್ ಇಂಜಿನ್. ಸೊ ನಿಮಗೆ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದಾಗಿರುತ್ತೆ. 5 ಗೇರ್ಸ್ ಇರೋವಂಥದ್ದು ಮ್ಯಾನ್ಯಲ್ ವೆಹಿಕಲ್ಲೇ. ಮತ್ತು ನಿಮಗೆ ಮ್ಯಾನ್ಯಲಿ ಏರ್ ಕಂಡೀಷನ್ ಮಾಡ್ಬೋದು, ಅಂದರೆ AC ಅವೈಲೇಬಲ್ ಇರುತ್ತೆ. ಪವರ್ ಸ್ಟೇರಿಂಗ್ ಅವೈಲೇಬಲ್ ಇರುತ್ತೆ. ಫ್ರಂಟ್ ಪವರ್ ವಿಂಡೋಸು ಅವೈಲೇಬಲ್ ಇರ್ತವೆ. ನಿಮಗೆ ಸೆಂಟ್ರಲ್ ಲಾಕಿಂಗ್ ಇರುತ್ತೆ. ನಿಮಗೆ ಇಂಟಿಗ್ರೇಟೆಡ್ ಆಡಿಯೋ ಸಿಸ್ಟಮ್ ವಿತ್ USB ಆ್ಯಂಡ್ ಆಕ್ಸಿನ್ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಸ್ಪೇಷಿಯಸ್ ಆಗಿ ಇರುತ್ತೆ, ಕಂಫರ್ಟಬಲ್ ಆಗಿ, ಒಂದು ಸ್ಮಾಲ್ ಫ್ಯಾಮ್ಲಿಗೆ ಕಂಫರ್ಟಬಲ್ ಆಗಿ ಇರುತ್ತೆ. ನಿಮಗೆ ಬೂಟ್ ಸ್ಪೇಸು 215 ಲೀಟರ್ಸು ಬೂಟ್ ಸ್ಪೇಸ್ ಇರುತ್ತೆ. ಸೊ ಸಾಕು, ಒಂದು ಫ್ಯಾಮ್ಲಿಗೆ ಆಗುತ್ತೆ. ಸೊ ಫ್ಯೂಯಲ್ ಎಫಿಷಿಯನ್ಸಿ 21 ಕಿಲೋಮೀಟ್ರ್ ಅಂತ ಕಂಪ್ನಿ ಕಡೆಯಿಂದ ಹೇಳ್ತಾರೆ, ಬಟ್ ನಾವು ಒಂದು 16 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮಗೆ ವೆಹಿಕಲ್ಸು ಡೀಟೇಲ್ಸು. ನೀವು ವೆಹಿಕಲ್ಸ್ ಔಟೀರಿಯರ್ ಎಲ್ಲ ನೋಡ್ತಿದ್ದೀರಾ, ಹಿಂದೆ ಸ್ವಲ್ಪ ಡೆಂಟ್ ಇದೆ, ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ವೆಹಿಕಲ್ಲು ಚೆನ್ನಾಗಿದೆ. ವೆಹಿಕಲ್ಲು ಸಿಂಪಲ್ಲಾಗಿ ಬೆಂಗಳೂರು ಅಂತಹ ಒಂದು ಟ್ರಾಫಿಕ್ಗೆ ಇಂಥ ವೆಹಿಕಲ್ಸು ನಿಮಗೆ ತುಂಬ ಯೂಸ್ಫುಲ್ ಆಗ್ತವೆ. ಏನು ಇರಿಟೇಷನ್ ಆಗದೆ ಓಡಿಸ್ತಾ ಹೋಗ್ಬೋದು. ಹೆವಿ ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ ನಿಮಗೆ, ಮತ್ತು ಚಿಕ್ಕದಾಗಿರೋ ಸ್ಪೇಸಲ್ಲಿ ಹೋಗ್ಬೋದಾಗಿರೋದ್ರಿಂದ ನಿಮಗೆ ಸೊ ಎಲ್ಲ ಥರದಲ್ಲೂ ಅನುಕೂಲವಾಗಿ ಇರುತ್ತೆ ಈ ಬೆಂಗಳೂರು ಅಂತ ಟ್ರಾಫಿಕ್ಗೆ. ಚಿಕ್ಕ ವೆಹಿಕಲ್ ಆಗಿರೋದ್ರಿಂದ ಮೇಂಟೆನೆನ್ಸು ಮತ್ತು ಮೈಲೇಜ್ ಆಲ್ಸೋ ನಿಮಗೆ ಬೆಟ್ರಲ್ಲಿ ಬರುತ್ತೆ. ಸೊ ಸೀಟ್ಸು, ಲೆದರ್ ಸೀಟ್ಸ್ ಆಲ್ಸೋ ನಿಮಗೆ ಹಾಕ್ಸಿದ್ದಾರೆ. ಸೊ ಒಳ್ಳೆ ಕಂಡೀಷನಲ್ಲಿ ಇದ್ಬಿಟ್ಟು, ಮತ್ತು ಟೇಲ್ ಲ್ಯಾಂಪ್ಸು ಬ್ಯೂಟಿಫುಲ್ಲಾಗಿ ದೊಡ್ಡದಾಗಿ ಇದೆ. ಸೊ ವೆಹಿಕಲ್ ನಿಮ್ಗೆ ನೋಡಿದ್ರೆ 14 ಮಾಡಲ್ ಹಳೆ ಥರ ಏನು ಅನಿಸಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಓನರು. ಸೊ ತುಂಬ ನೀಟಾಗಿದೆ ವೆಹಿಕಲ್ ಎಲ್ಲ ನೀವು ನೋಡ್ಬೋದು. ಟೈರ್ಸ್ ಆಲ್ಸೋ ನಿಮಗೆ ತುಂಬ ಚೆನ್ನಾಗಿದ್ದಾವೆ, ಫುಲ್ ಸೌದೇನು ಹೋಗಿಲ್ಲ. ಮತ್ತು ಸೈಡ್ ಇಂಡಿಕೇಟರ್ಸ್ ಆಲ್ಸೋ ನಿಮಗೆ ಕೊಟ್ಟಿದ್ದಾರೆ. ಸೊ ಅದು ನಿಮಗೆ ಟರ್ನ್ ಮಾಡ್ಕೊಳ್ಳುವಾಗ ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೀವು ಇದನ್ನು ರೆಡಿ ಮಾಡಿಸೋ ಥರ ಏನೂ ಇಲ್ಲ, ತಗೊಂಡೋಗಿ ಓಡಿಸ್ಕೋಬೋದು. ಆ ಥರ ಇರುವಂಥ ಒಂದು ವೆಹಿಕಲ್ಲು ನಿಮಗೆ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಇಗ್ನಿಸ್ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ ಫೋಟೋಸ್ನ ನೋಡ್ತಾ. ಸೊ ಇದು ಇಗ್ನಿಸ್ ಡೆಲ್ಟಾ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ ಆಗಿದೆ. ಮಾಡಲ್ ಬಂದು 2018 ಮಾಡಲ್ ಇದು. ಓನರು ಸಿಂಗಲ್ ಓನರ್ ಆಗಿದ್ದಾರೆ. ಓಡಿರೋದು 18,000 ಕಿಲೋಮೀಟ್ರು ಓಡಿದೆ ವೆಹಿಕಲ್ಲು. ಸೊ ನಿಮಗೆ ಇದಕ್ಕೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಈ ಇಯರು 14th ಏಪ್ರಿಲ್ವರೆಗೂ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅನ್ನೋದು ಅವೈಲೇಬಲ್ ಇದೆ. ಮತ್ತು ಏನಂದರೆ ಇದಕ್ಕೆ ಟ್ರೂ ವ್ಯಾಲ್ಯೂ ಕಡೆಯಿಂದ ನಿಮಗೆ 6 ಮಂತ್ಸ್ ವ್ಯಾರಂಟಿ ಅವೈಲೇಬಲ್ ಇದೆ. 3 ಫ್ರೀ ಸರ್ವಿಸಸ್ ಆಲ್ಸೋ ಅವೈಲೇಬಲ್ ಇದೆ ಈ ವೆಹಿಕಲ್ಗೆ. ಸೊ ನೀವು ವೆಹಿಕಲ್ ನೋಡ್ಬೋದು, ಸಖತ್ತಾಗಿದೆ ನೋಡಿ. ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಡಿಸ್ಪ್ಲೇ ಆಲ್ಸೋ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸಖತ್ತಾಗಿದೆ ವೆಹಿಕಲ್. ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಬರ್ತವೆ ಇವು. ಇಂಜಿನ್ ಬಂದು 1.2 ಲೀಟರ್ ಇಂಜಿನ್ ಇರುತ್ತೆ. 4 ಸಿಲಿಂಡರ್ಸ್ K ಸೀರೀಸ್ ಪೆಟ್ರೋಲ್ ಇಂಜಿನ್ ಈ ವೆಹಿಕಲ್ಗೆ ಇರುತ್ತೆ ನಿಮಗೆ. ಇದು ಮ್ಯಾನ್ಯಲ್ ವೆಹಿಕಲ್ಲು, 5 ಗೇರ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ 7-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ಆ್ಯಪಲ್ ಕೇರ್ಪ್ಲೇ ಆ್ಯಂಡ್ ಆಂಡ್ರಾಯ್ಡ್ ಆಟೋ ಇದಕ್ಕೆ ಅವೈಲೇಬಲ್ ಇರುತ್ತೆ. ಡಿಸ್ಪ್ಲೇ, ರೇರ್ ಪಾರ್ಕಿಂಗ್ ಸೆನ್ಸಾರ್ಸ್ ಅವೈಲೇಬಲ್ ಇರ್ತವೆ. ಡ್ಯೂಯಲ್ ಏರ್ ಬ್ಯಾಗ್ಸ್ ಇರ್ತವೆ. ABS ವಿತ್ EBD ಅವೈಲೇಬಲ್ ಇರುತ್ತೆ ನಿಮಗೆ. ಅಡ್ಜಸ್ಟಬಲ್ ಫ್ರಂಟ್ ಹೆಡ್ ರೆಸ್ಟ್ ಆಲ್ಸೋ ನಿಮಗೆ ಈ ವೆಹಿಕಲ್ಗೆ ಅವೈಲೇಬಲ್ ಇರುತ್ತೆ. ಹಿಂದೆ ರೇರಲ್ಲಿ ಬಂದುಬಿಟ್ಟು 60-40 ಸ್ಪ್ಲಿಟ್ ಫೋಲ್ಡಿಂಗ್ ರೇರ್ ಸೀಟ್ಸು ಅವೈಲೇಬಲ್ ಇರ್ತವೆ ನಿಮಗೆ. ಹಿಂದೆ ಏನಾದರೂ ಬೇಕಂದರೆ ಅದನ್ನು ಫೋಲ್ಡ್ ಮಾಡ್ಬೋದು ಸೀಟ್ಸು. ಮತ್ತು ಪವರ್ ವಿಂಡೋಸು ಇರ್ತವೆ ನಿಮಗೆ. ಪವರ್ ವಿಂಡೋಸು ಫ್ರಂಟು ಅಲ್ಲಿ ಅವೈಲೇಬಲ್ಲು ಇರ್ತವೆ ನಿಮಗೆ.
ಇದು ನಿಮಗೆ ಫುಲ್ ಕಂಫರ್ಟಾಗಿರ್ತದೆ ವೆಹಿಕಲ್ಲು, ಒಳ್ಳೆ ಸ್ಪೇಸಿಯಸ್ ಆಗಿರುತ್ತೆ ಮತ್ತು ಒಳ್ಳೆ ಸ್ವಿಫ್ಟ್ ವೆಹಿಕಲ್ ಓಡಿಸ್ತಾ ಇರೋ ಥರ ಫೀಲ್ ಗುಡ್ಡಾಗಿ ನಿಮಗೆ ಈ ವೆಹಿಕಲ್ ಅನ್ನೋದು ಅವೈಲೇಬಲ್ ಅನ್ನೋದು ಇರುತ್ತೆ. ನಿಮಗೆ ಸೇಫ್ಟಿಗೆ ಬಂದರೆ ನೀವು ಆಗಲೇ ಹೇಳ್ದೆ ನಾನು, ಡ್ಯುಯಲ್ ಏರ್ ಬಾಕ್ಸ್ ಇದ್ದಾವೆ ಮತ್ತು ಡ್ರೈವರು ಮತ್ತು ಕೋ ಡ್ರೈವರ್ಗೆ ABS EBD ಆಲ್ಸೋ ಅವೈಲೇಬಲ್ ಇರುತ್ತೆ. ಇದು ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಆಲ್ಸೋ ಅವೈಲೇಬಲ್ ಇರುತ್ತೆ. ನಿಮ್ಗೆ ಫ್ಯೂಯಲ್ ಎಫಿಷಿಯನ್ಸಿಗೆ ಬಂದರೆ 20 ಕಿಲೋಮೀಟ್ರ್ ಅಂತ ಕೊಡ್ತಾರೆ ನಿಮಗೆ. ಸೊ 16 ಕಿಲೋಮೀಟ್ರು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು 18 ಕೂಡ ಬರೋ ಚಾನ್ಸ್ ಅಂತೂ ನಿಮಗೆ ಇರುತ್ತೆ. ಸೊ ಇದು ಆಲ್ಸೋ ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ ಒಳ್ಳೆ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಸ್ಟ್ರಾಂಗ್ ವೆಹಿಕಲ್ಲು. ಮತ್ತು ನೆಕ್ಸಾ ವೆಹಿಕಲ್ಲು ಅಂದರೆ ಪ್ರೀಮಿಯಂ ವೆಹಿಕಲ್ಲು ಇದಾಗಿರುತ್ತೆ. ಸೊ ಒಳ್ಳೆ ವೆಹಿಕಲ್ ನೀವು ಫೋಟೋದಲ್ಲಿ ನೋಡಿದರೆ ಫುಲ್ ನೀಟಾಗಿ ಸಖತ್ ಹೊಸ ವೆಹಿಕಲ್ ಥರನೇ ಇದೆ. ಸೊ ಇದು ನಿಮಗೆ ಟ್ರೂ ವ್ಯಾಲ್ಯೂ ಔಟ್ಲೆಟಲ್ಲಿ ಅವೈಲೇಬಲ್ ಇದೆ. ಸೊ ಈಗ ಸ್ವಿಫ್ಟ್ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ಸ್ವಿಫ್ಟ್ VXI ವೆಹಿಕಲ್ಲು, ಮಾಡಲ್ಲು 2023 ಮಾಡಲ್. ಫ್ಯೂಯಲ್ ಬಂದುಬಿಟ್ಟು ಪೆಟ್ರೋಲ್ ವೆಹಿಕಲ್ ಇದು ನಿಮಗೆ. ಸೊ ಓನರ್ ಸಿಂಗಲ್ ಓನರೇ ಆಗಿದ್ದಾರೆ. ಓಡಿರೋದು 43,500 ಕಿಲೋಮೀಟ್ರು ಇದು ಡ್ರೈವನ್ ಆಗಿದೆ ವೆಹಿಕಲ್. ನೀವು ನೋಡ್ಬೋದು ವೆಹಿಕಲ್ ತುಂಬ ಚೆನ್ನಾಗಿದೆ, ಹೊಸ ವೆಹಿಕಲ್ ಥರ. ಸ್ವಿಫ್ಟು ಒಳ್ಳೆ ಸಕ್ಸಸ್ಫುಲ್ ವೆಹಿಕಲ್ಲು ಮಾರ್ಕೆಟಲ್ಲಿ, ಎಲ್ಲ ಥರದವ್ರಿಗೂ ಸಖತ್ತಾಗಿರುತ್ತೆ ಸ್ವಿಫ್ಟ್ ವೆಹಿಕಲ್ಲು. ಸೊ ಇದಕ್ಕೆ ಇನ್ಶೂರೆನ್ಸ್ ಬಂದುಬಿಟ್ಟು ನಿಮಗೆ 22 ಏಪ್ರಿಲ್ವರೆಗೂ ಇದೆ. 2025 ಅಂದರೆ ಈ ಇಯರು ಏಪ್ರಿಲ್ವರೆಗೂ ನಿಮಗೆ ಅವೈಲೇಬಲ್ ಇದೆ. ಇದಕ್ಕೇನೆಂದರೆ ನಿಮಗೆ ಮಾರುತಿ ಟ್ರೂ ವ್ಯಾಲ್ಯೂ ಕಡೆಯಿಂದ 1 ಇಯರ್ ವ್ಯಾರಂಟಿ ಅನ್ನೋದು ಅವೈಲೇಬಲ್ ಇದೆ. ಮತ್ತು 3 ಫ್ರೀ ಸರ್ವೀಸಸ್ನ ಆಲ್ಸೋ ನಿಮಗೆ ಇದರಲ್ಲಿ ಫ್ರೀಯಾಗಿ ಮಾಡಿಕೊಡ್ಲಾಗುತ್ತೆ ನಿಮಗೆ ಟ್ರೂ ವ್ಯಾಲ್ಯೂ ಕಡೆಯಿಂದ. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಒಳ್ಳೆ ವೆಹಿಕಲ್ಲು, ಹೊಸ ವೆಹಿಕಲ್ ಥರನೇ ಇದೆ, ಕಡಿಮೆನೇ ಓಡಿದೆ, ಸಿಂಗಲ್ ಓನರು, ಮಾಡಲ್ ಆಲ್ಸೋ 23 ಮಾಡಲು. ಸೊ ಒಳ್ಳೆ ಸಖತ್ತಾಗಿರೋವಂಥ ವೆಹಿಕಲ್ ಇದು. ಇಂಜಿನ್ 1.2 ಲೀಟ್ರ್ ಇಂಜಿನ್ನು, 4 ಸಿಲಿಂಡರ್ K ಸೀರೀಸ್ ಪೆಟ್ರೋಲ್ ಇಂಜಿನ್ನು ಇದಾಗಿರುತ್ತೆ ನಿಮಗೆ. ಇದು ಮ್ಯಾನ್ಯಲ್ ವೆಹಿಕಲ್ಲು, 5 ಗೇರ್ಸು ಅವೈಲೇಬಲ್ ಇರುತ್ತೆ ಆಪ್ಷನ್ಸು. ಸೊ 7 ಇಂಚ್ ಸ್ಮಾರ್ಟ್ ಪ್ಲೇ ಟಚ್ ಸ್ಕ್ರೀನ್ಸ್ ಆಲ್ಸೋ ಅವೈಲೇಬಲ್ ಇರುತ್ತೆ ಇದಕ್ಕೆ, ಇನ್ಫೋಟೈನ್ಮೆಂಟು. ಬಟ್ ಅದು ಹಳೆ ಕಸ್ಟಮರ್ ಚೇಂಜ್ ಮಾಡಿರ್ಬೇಕು ಅನಿಸುತ್ತೆ, ಸೊ ತೆಗೆದಿದ್ದಾನೆ. ಮತ್ತು ನಿಮಗೆ ಇದಕ್ಕೆ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಆಲ್ಸೋ ಅವೈಲೇಬಲ್ ಇರುತ್ತೆ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಅವೈಲೇಬಲ್ ಇರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಅವೈಲೇಬಲ್ ಇದೆ, ABS ವಿತ್ EBD ಆಲ್ಸೋ ಅವೈಲೇಬಲ್ ಇದೆ. ನೀವು ಹೆಡ್ರೆಸ್ಟ್ನ ಅಡ್ಜಸ್ಟಬಲ್ ಮಾಡ್ಕೊಳ್ಬೋದು. ಸೀಟ್ ಅಡ್ಜಸ್ಟೇಬಲ್ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ, ಹೈಟ್ ಅಡ್ಜಸ್ಟ್ಮೆಂಟ್ ಇರೋಲ್ಲ, ಅದು ಟಾಪ್ ಎಂಡಲ್ಲಿ ಮಾತ್ರ ಬರೋದು. 60-40 ಸ್ಪ್ಲಿಟ್ ಫೋಲ್ಡಿಂಗ್ ರೇರ್ ಸೀಟ್ಸು ಆಲ್ಸೋ ನಿಮಗೆ ಫೋಲ್ಡ್ ಮಾಡ್ಬೋದು, ಅವೈಲೇಬಲ್ ಇರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ನಿಮಗೆ ಇದರಲ್ಲಿ ಇರುತ್ತೆ, AC. ಸೊ ಪವರ್ ವಿಂಡೋಸ್ ಇರ್ತವೆ ನಿಮಗೆ 4, ಮತ್ತು ಸೆಂಟ್ರಲ್ ಲಾಕಿಂಗ್ ಇರುತ್ತೆ. ಕ್ರೂಸ್ ಕಂಟ್ರೋಲ್ ಆಲ್ಸೋ ನಿಮಗೆ ಕೆಲವಲ್ಲಿ ಬರ್ತವೆ VXIಯಲ್ಲಿ. ಸೊ ಮತ್ತು ನಿಮ್ಗೆ ಕಂಫರ್ಟಾಗಿರುತ್ತೆ. ಸ್ವಿಫ್ಟ್ ಎಲ್ಲರಿಗೂ ಗೊತ್ತಿದೆ, ತುಂಬ ಕಂಫರ್ಟಾಗಿರುತ್ತೆ. ನಿಮಗೆ ಬೂಟ್ ಸ್ಪೇಸ್ ಆಲ್ಸೋ ನಿಮಗೆ ತುಂಬಾ ಇರುತ್ತೆ. 268 ಲೀಟರ್ಸ್ ಬೂಟ್ ಸ್ಪೇಸ್ ಅನ್ನೋದು ಇರುತ್ತೆ. ಒಂದು ಫ್ಯಾಮ್ಲಿಗೆ ಬೇಕಾದಷ್ಟು ಹಾಕ್ಕೊಂಡು ಹೋಗ್ಬೋದು. ಸೇಫ್ಟಿ ಪರವಾಗೂ ಕೂಡ ಒಳ್ಳೆ ಫೀಚರ್ಸ್ ಎಲ್ಲ ಇದ್ದಾವೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ಸು, ಮತ್ತು ABS EBD, ರೇರ್ ಪಾರ್ಕಿಂಗ್ ಸೆನ್ಸರ್ಸು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಅದೇ ESP, ಮತ್ತು ಹಿಲ್ ಅಸಿಸ್ಟ್ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ. ಎಲ್ಲಾದರೂ ಅಪ್ಪಿಗೆ ಹೋಗುವಾಗ ನೀವು ಬ್ರೇಕ್ ಬಿಟ್ಟ ತಕ್ಷಣ ಹಿಂದೆ ಹೋಗ್ತಿರ್ತಾವಲ್ಲ ಗಾಡಿ, ಸೊ ಆ ಥರ ಹೋಗಲ್ಲ ಮೂವ್ ಮಾಡುವಾಗ ಟ್ರಾಫಿಕಲ್ಲಿ ಆ ಥರ. ಸೊ ಎಫಿಷಿಯನ್ಸಿ ನಿಮಗೆ ಫ್ಯೂಯಲ್ ಅನ್ನೋದು 24 ಕಿಲೋಮೀಟರ್ಸ್ ಅಂತ ಕಂಪ್ನಿ ಕಡೆಯಿಂದ ಹೇಳ್ತಾರೆ. ಸೊ ನೀವು 18 ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕೆ ನಿಮಗೆ ಹೈವೇಯಲ್ಲಿ 20ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಡಿಪೆಂಡ್ ಅಪಾನ್ ಡ್ರೈವರ್ಗಲ್ಲಿ. ಸೊ ಒಳ್ಳೆ ವೆಹಿಕಲ್ಲು, ಮೈಲೇಜು, ಮೇಂಟೆನೆನ್ಸು ಒಳ್ಳೆ ಪೋಸ್ಟ್ ವೆಹಿಕಲ್ಲು, ಸಖತ್ತಾಗಿರೋ ಕ್ಲಾಸ್ ವೆಹಿಕಲ್ಲು ನಿಮಗೆ ಇದು ಒಳ್ಳೆ ಮಾಡಲಲ್ಲಿ ಅವೈಲೇಬಲ್ ಇದೆ ಟ್ರೂ ವ್ಯಾಲ್ಯೂ ಅಲ್ಲಿ. ಸೊ ಈಗ ನಾವು ಲಾಸ್ಟಾಗಿ ವ್ಯಾಗನಾರ್ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ನಿಮಗೆ ವ್ಯಾರಂಟಿ ಇದೆ, 1 ಇಯರ್ ವ್ಯಾರಂಟಿ. ಸೊ ಇದು ಬಂದುಬಿಟ್ಟು ವ್ಯಾಗನಾರ್ VXI ವೆಹಿಕಲ್ಲು. ಹಳೆ ವ್ಯಾಗನಾರ್ ಥರ ಇತ್ತಲ್ಲ ಆ ಥರ ಅಲ್ಲ, ಇದು ಈಗ ನ್ಯೂ ಬಿಡ್ತಾ ಇದ್ದಾನೆ ಈ ಥರ ದೊಡ್ಡದಾಗಿರೋ ವೆಹಿಕಲ್ಲು. 1.2 ಲೀಟ್ರ್ ಇಂಜಿನ್ ಅಂದರೆ ದೊಡ್ಡದಾಗಿರೋ ಇಂಜಿನ್ ಹಾಕ್ಬಿಟ್ಟು. ಸೊ ಇದು ಬಂದುಬಿಟ್ಟು 2021 ಮಾಡಲು ಪೆಟ್ರೋಲ್ ವೆಹಿಕಲ್ ಆಗಿದೆ. ಓನರ್ ಬಂದುಬಿಟ್ಟು ಸಿಂಗಲ್ ಓನರ್ ಆಗಿದ್ದಾನೆ. ಓಡಿರೋದು 73,700 ಕಿಲೋಮೀಟರ್ಸು ವೆಹಿಕಲ್ಲು ಡ್ರೈವ್ ಆಗಿದೆ. ಸೊ ಇದಕ್ಕೆ 28 ಮಾರ್ಚ್ 2025 ಅಂದರೆ ಈ ಇಯರ್ 25 ಮಾರ್ಚ್ವರೆಗೂ ನಿಮಗೆ ಇನ್ಶೂರೆನ್ಸ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಈ ವೆಹಿಕಲ್ಗೆ ಬಂದುಬಿಟ್ಟು. ಮತ್ತು ಟ್ರೂ ವ್ಯಾಲ್ಯೂ ಕಡೆಯಿಂದ 1 ಇಯರ್ ವ್ಯಾರಂಟಿ ಇದೆ, 3 ಫ್ರೀ ಸರ್ವೀಸಸ್ ಅನ್ನೋದು ಈ ವೆಹಿಕಲ್ಗೆ ಅವೈಲೇಬಲ್ ಇದೆ. ಸೊ ಮತ್ತು ಇದು ವೆಹಿಕಲ್ಲು ಟೆಕ್ನಾಲಜಿ ಬಗ್ಗೆ ಬಂದರೆ ನಾವು 1.2 ಲೀಟರ್ ಇಂಜಿನ್ ಹೇಳಿದೆ ನಾನು ಮೊದಲೆಲ್ಲ. 1 ಲೀಟ್ರಲ್ಲಿ 800 ಇದರಲ್ಲಿ ಬರ್ತಾಯಿತ್ತಲ್ಲ. ಸೊ 4 ಸಿಲಿಂಡರ್ಸ್ ಇರುತ್ತೆ ಇದಕ್ಕೆ, K ಸೀರೀಸ್ ಪೆಟ್ರೋಲ್ ಇಂಜಿನ್ನು. ನಿಮಗೆ ಇದು ಬಂದುಬಿಟ್ಟು 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನೇ ಇರುತ್ತೆ, ನಿಮ್ಗೆ 5 ಗೇರ್ಸ್ ಅವೈಲೇಬಲ್ ಇರುತ್ತೆ. 7 ಇಂಚು ಸ್ಮಾರ್ಟ್ ಪ್ಲೇಟ್ ಸ್ಟುಡಿಯೋ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಲ್ಸೋ ನಿಮಗೆ ಈ ವೆಹಿಕಲಲ್ಲಿ ಅವೈಲೇಬಲ್ ಇತ್ತು, ಬಟ್ ಅದನ್ನು ಚೇಂಜ್ ಮಾಡಿದ್ದಾನೆ ಕಸ್ಟಮರು.
ಸೊ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಇರುತ್ತೆ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಇರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ಸ್ ಇರುತ್ತೆ, ABS ವಿತ್ EBD ಇರುತ್ತೆ. ನೀವು ಅಡ್ರೆಸ್ನ ಅಡ್ಜಸ್ಟಬಲ್ ಮಾಡ್ಕೋಬೋದು, ಮತ್ತು ರೇರ್ ಸೀಟ್ಸ್ನ ಆಲ್ಸೋ ಫೋಲ್ಡಿಂಗ್ ಮಾಡ್ಬೋದು. 60-40 ಸ್ಪ್ಲಿಟ್ ಫೋಲ್ಡಿಂಗ್ ರೇರ್ ಸೀಟ್ಸ್ ಇರುತ್ತೆ. ಆಟೋಮೆಟಿಕ್ಕಾಗಿ ಕ್ಲೈಮೇಟ್ ಕಂಟ್ರೋಲ್ ಇರುತ್ತೆ, AC ಅನ್ನೋದು ಆಟೋಮೆಟಿಕ್ AC. ಪವರ್ ವಿಂಡೋಸ್ ಆಲ್ಸೋ ನಿಮಗೆ 4 ಅವೈಲೇಬಲ್ ಇರುತ್ತೆ. ಸೆಂಟ್ರಲ್ ಲಾಕಿಂಗ್ ಇರುತ್ತೆ, ನಿಮಗೆ ಚೈಲ್ಡ್ ಲಾಕ್ ಇರುತ್ತೆ. 4 ಡೋರ್ನು ಡ್ರೈವರು ಕಂಟ್ರೋಲ್ ಮಾಡ್ಬೋದು, ಅಂದರೆ ಲಾಕ್ ಮಾಡ್ಬೋದು. ಅವ್ರು ಓಪನ್ ಮಾಡಿದ್ರೆ ಮಿಕ್ಕಿದ್ದು ಓಪನ್ ಆಗುತ್ತೆ, ಆ ಥರನೇ ಇರುತ್ತೆ. ಫುಲ್ ಸ್ಪೇಷಿಯಸ್ ಆಗಿರುತ್ತೆ, ಫುಲ್ ಹೈಟ್ ಆಗಿರುತ್ತೆ. ವೆಹಿಕಲ್ಲು ಸ್ಟ್ರಾಂಗ್ ಆಗಿ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ. 5 ಜನ ಈಸಿಯಾಗಿ ಹೋಗ್ಬೋದು. ನಿಮಗೆ ಬೂಟ್ ಸ್ಪೇಸು ಬೇಜಾನ್ ಇರುತ್ತೆ. ಇದರಲ್ಲಿ 341 ಲೀಟರ್ಸ್ ಬೂಟ್ ಸ್ಪೇಸ್ ಅನ್ನೋದು ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು ಸೇಫ್ಟಿ ನೀವು ಆಲ್ರೆಡಿ ನೋಡಿದ್ರೆ ಡ್ಯೂಯಲ್ ಏರ್ ಬ್ಯಾಗ್ಸು, ABS ವಿತ್ EBD, ರೇರ್ ಪಾರ್ಕಿಂಗ್ ಸೆನ್ಸರ್ಸು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಆಲ್ಸೋ ಅವೈಲೇಬಲ್ ಇರುತ್ತೆ. ಮೈಲೇಜು ಕಂಪ್ನಿ ಕಡೆಯಿಂದ 25 ಕಿಲೋಮೀಟ್ರ್ ಮೈಲೇಜ್ ಅಂತ ಹೇಳ್ತಾ ಹೋಗ್ತಾರೆ. ನೀವು 20 ಕಿಲೋಮೀಟ್ರು ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿನೂ ಬರೋ ಅವಕಾಶ ಇರುತ್ತೆ ಹೈವೇಯಲ್ಲಿ, ಆ ಥರ. ಸೊ ಇದು ಆಲ್ಸೋ ನಿಮಗೆ ಬೆಂಗಳೂರು ಅಂತ ಟ್ರಾಫಿಕ್ಗೆ ಒಳ್ಳೆ ವೆಹಿಕಲ್ಲು, ಸ್ಟ್ರಾಂಗ್ ಆಗಿರುತ್ತೆ, ದೊಡ್ಡ ಇಂಜನ್ನ ಇರುತ್ತೆ, 1.2 ಲೀಟರ್ ಇಂಜನ್ನು. ಸೊ ಒಳ್ಳೆ ಪಿಕಪ್ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ. 1 ಇಯರ್ ವಾರಂಟಿ ಇದೆ, 3 ಫ್ರೀ ಸರ್ವಿಸಸ್ ಇರೋದ್ರಿಂದ ನಿಮಗೆ ಸಖತ್ತಾಗಿರುತ್ತೆ. ವೆಹಿಕಲ್ ಏನು ಪ್ರಾಬ್ಲಮ್ ಇರಲ್ಲ. ನೀವು ನೋಡ್ತಾ ಇದ್ರೆ ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ ನಿಮಗೆ. ಸೊ ಹೊಸ ವೆಹಿಕಲ್ ಥರನೇ ನಿಮಗೆ ಅವೈಲೇಬಲ್ ಇದೆ. ಸೊ ಇದಿಷ್ಟು ನಿಮಗೆ ಒಳ್ಳೆ ವೆಹಿಕಲ್ಲು ಇಲ್ಲಿ ಟ್ರೂ ವ್ಯಾಲ್ಯೂ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ನೋಡಿದ್ರಲ್ಲ, ಇದಿಷ್ಟು ಟ್ರೂ ವ್ಯಾಲ್ಯೂ ಅಲ್ಲಿ ಇರುವಂಥ ಒಂದು 4 ವೆಹಿಕಲ್ ಬಗ್ಗೆ ನಾವು ಇವತ್ತು ಫೋಟೋಸ್ ನೋಡ್ತಾ ಅದ್ರ ಡೀಟೇಲ್ಸ್ನೆಲ್ಲ ನೋಡಿದ್ವಿ. ಇದರಲ್ಲಿ ನೋಡ್ತಾ ಇರೋದ್ರಲ್ಲಿ 3 ವ್ಯಾರಂಟಿ ಇರೋ ವೆಹಿಕಲ್ಸೇ ಇದ್ದಾವೆ. ಎಲ್ಲದಕ್ಕೂ 6 ಮಂತ್ಸು ಮತ್ತು 2ಕ್ಕೆ 1 ಇಯರ್ ವ್ಯಾರಂಟಿ ಅನ್ನೋದು ಕೊಟ್ಟಿದ್ದಾರೆ, ಮತ್ತು ಫ್ರೀ ಸರ್ವಿಸಸ್ ಇರೋವಂಥ ವೆಹಿಕಲ್ಲು. ನೀವು ಫೋಟೋದಲ್ಲಿ ನೋಡಿದ ಥರನೇ ಎಲ್ಲನೂ ನಿಮಗೆ ಸೊ ಡೆಂಟ್ಸು ಸ್ಕ್ರ್ಯಾಚಸ್ ಇಲ್ಲದೆ ಸಖತ್ತಾಗಿದೆ ವೆಹಿಕಲ್ಸು. ನಾನು ಡೀಟೇಲ್ಸು ಮಿಕ್ಕಿದ್ದೆಲ್ಲ ಅಡ್ರೆಸ್ಸು, ಲೊಕೇಶನ್, ಕಾಂಟ್ಯಾಕ್ಟ್ ನಂಬರು ಎಲ್ಲ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ನೀವು ಒಂದ್ಸರಿ ವಿಸಿಟ್ ಮಾಡಿಬಿಟ್ಟು ಈ ವೆಹಿಕಲ್ಸ್ನ ನೋಡಿ ನೀವು ತಗೊಂಡು ಹೋಗ್ಬೋದು. ನಮಸ್ಕಾರ.